ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನೋ ಅಂದರೆ ಗ್ರ್ಯಾಂಡಾಗಿ ಅದೆಲ್ಲ ಇಲ್ಲ, ಸಿಂಪಲ್ಲಾಗಿ ರಿಚ್ಚಾಗಿ ಲಂಚ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಅಂತ ಅನ್ಕೊತಾ ಇದ್ದೀರಲ್ವಾ, ಬನ್ನಿ ತೋರಿಸ್ತೀನಿ ಏನು ಮಾಡೋದು ಅಂತ. ರಿಚ್ಚಾಗಿ ಮೊಸರನ್ನ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕ್ತಾ ಇದ್ದೀನಿ. ಫಸ್ಟು ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಉಪ್ಪು ಸೇರಿಸ್ಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಕ್ಯಾರೆಟು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಇದೀಗ ರೆಡಿಯಾಗಿದೆ. ಅನ್ನ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಮೊಸರು ಸೇರಿಸ್ತಾ ಇದ್ದೀನಿ. 1/4 ಕಪ್ಪಿನಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಎಲ್ಲ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಇನ್ನೂ ಸೇರಿಸೋದಿದೆ. ದಾಳಂಬರಿ ಸೇರಿಸ್ತಾ ಇದ್ದೀನಿ. ಸೌತೆಕಾಯಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರಿಚ್ ಆಗಿರೋ ಮೊಸರನ್ನ ರೆಡಿ ಆಗುತ್ತೆ. ಉಪ್ಪು ಕಮ್ಮಿ ಇತ್ತು ಅಂತ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ರಿಚ್ ಆಗಿರೋ ಮೊಸರನ್ನ ರೆಡಿಯಾಗಿದೆ. ನೋಡಿದ್ರಲ್ವ, ಸಿಂಪಲ್ ಆಗಿ ರಿಚ್ ಆಗಿ ಮಾಡಿರೋ ಮೊಸರನ್ನ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಇನ್ನೂ ಅರ್ಧ ನೋಡ್ಬೋದು. ನನ್ನ ಫ್ರೆಂಡ್ ಇದ್ದೇ ಅಷ್ಟೇ. ಅದಕ್ಕೆ ಅದು ಚಳಿ ಅಲ್ಲ, ಅದಕ್ಕೆ ಸೌತೆಕಾಯಿ ಬೇಕು ಬೇಡ ಅಂದರೆ ಅವಾಯ್ಡ್ ಮಾಡಿ, ಯಾಕೆಂದರೆ ಅದು ತಂಪು. ಮಿಕ್ಕಿದೆಲ್ಲ ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಆಮೇಲೆ ಹಾಲು ನಾನು ಅಷ್ಟೊಂದೇನು ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ 1 ಕಪ್ಪಷ್ಟು ಮೊಸರು ಯೂಸ್ ಮಾಡಿದ್ರೆ ಅದಕ್ಕಿಂತ 1/4 ಭಾಗ ಹಾಲು ಯೂಸ್ ಮಾಡಿರೋದು. ಮತ್ತು ಅನ್ನ ಮಾತ್ರ ನಾನು ಬೆಳಗ್ಗೆನೇ ನೆನೆ ಹಾಕ್ಬಿಟ್ಟು ಅದು ಪೇಸ್ಟ್ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಬೆಳಗ್ಗೆಯಿಂದ ಒಂದು 2-3 ಅವರ್ ನೆನೆ ಹಾಕಿದ್ದೆ. ಆಮೇಲೆ ಮಧ್ಯಾಹ್ನ ಟೈಮಲ್ಲಿ ಕರೆಕ್ಟಾಗಿ ಊಟ ಮಾಡೋದ್ರಿಂದ ಒಂದು 1 ಅವರ್ ಮುಂಚೆ ಮಾಡಿ ಎಲ್ಲ ರೆಡಿ ಮಾಡಿರೋದು. ಇದೆಲ್ಲ ಇಷ್ಟ ಆಗಿರುತ್ತೆ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬಾಯ್.